ಇನ್ನು ಕ್ರಷರ್ನ ಧೂಳಿನಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ರೈತರ ಮಕ್ಕಳಿಗೆ ಇದು ತಪ್ಪದ ಗೋಳಾಗಿದೆ. ಕ್ರಷರ್ ಧೂಳಿನಿಂದ ಶಾಲಾ ಮಕ್ಕಳು ಕಂಗಾಲಾಗಿದ್ದಾರೆ. ಆನೇಕಲ್ ತಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಹೊರವಲಯದ ಆನೇಕಲ್ ತಮ್ಮನಾಯಕನಹಳ್ಳಿ ಆಗುತ್ತೆ. ರೈತರ ಹೊಲ ಗದ್ದೆಗಳಿಗೆ ಕ್ರಷರ್ ಧೂಳಿನದ್ದೇ ಕಾಟ. ಇಲ್ಲಿ ಕ್ರಷರ್ ಧೂಳಿನಿಂದ ಚಿಗುರಿದ ಬೆಳೆ ಕಮರ್ತಾ ಇದೆ. ಕ್ರಷರ್ ಧೂಳಿನ ಎಫೆಕ್ಟ್ನಿಂದಾಗಿ ಬೆಳೆ ಬರದೆ ರೈತ ಸಂಕಷ್ಟಕ್ಕೀಡಾಗ್ತಾ ಇದ್ದಾನೆ. ಅದರ ಜೊತೆಗೆ ಮಕ್ಕಳಿಗೆ ಶಾಲೆ ಕಳಿಸೋದಕ್ಕೂ ಆಗ್ತಾ ಇಲ್ಲ. ಮಕ್ಕಳ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ 100ರಷ್ಟಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಇದೀಗ 21ಕ್ಕೆ ಇಳಿಕೆಯಾಗಿದೆ. ಧೂಳಿಗೆ ಹೆದರಿ ಮಕ್ಕಳನ್ನ ಬೇರೆ ಶಾಲೆಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಎಷ್ಟೇ ದೂರು ಕೊಟ್ಟರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸರ್ವೆ ನಂಬರ್ 23ರಲ್ಲಿ ಕ್ರಷರ್ಗಳ ಕಾರ್ಯಾಚರಣೆ ನಡೀತಾ ಇದೆ. ನಿಯಮವನ್ನ ಉಲ್ಲಂಘಿಸಿ 8 ಕ್ರಷರ್ಗಳು ಕಾರ್ಯಾಚರಣೆ ನಡೆಸ್ತಾ ಇವೆ. ಈ ಬಗ್ಗೆ ಹಲವು ಬಾರಿ ದೂರನ್ನ ಕೊಟ್ಟಿದ್ರು ಕೂಡ ನೋ ಯೂಸ್. ಆನೇಕಲ್ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ವಿರುದ್ಧವಾಗಿ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ತಹಶೀಲ್ದಾರ್ ವಿರುದ್ಧ ತಮ್ಮನಾಯಕನಹಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆಗೆ ಬೆಳೆ ಹಾನಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಮಕ್ಕಳನ್ನ ಶಾಲೆಗಳಿಗೆ ಕಳಿಸೋದಕ್ಕಾಗ್ತಾ ಇಲ್ಲ. 100 ಮಕ್ಕಳು ಓದ್ತಾ ಇದ್ದಂತ ಶಾಲೆಯಲ್ಲಿ ಇವತ್ತಿನ ದಿನ 21 ಜನ ಮಕ್ಕಳು ಹೋಗ್ತಾ ಇದ್ದಾರೆ. ಉಳಿದಂತ ಮಕ್ಕಳು ಈ ಧೂಳಿಗೆ ಭಯಪಟ್ಟು ಶಾಲೆಯನ್ನೇ ಬದಲಿಸಬೇಕಾದಂತ ಪರಿಸ್ಥಿತಿ. ಕ್ರಷರ್ಗಳು ಒಂದು 10 ಇದಾವೆ. ಅವು ಹಗ್ಗಲ್ಲಿದ್ದಾವೆ, ನೀರುಗಳು ಬಿಟ್ಕೊಂಡು ಅವರು ಆ ಕಡೆಯಿಂದ ಇದಿಲ್ಲ. ಇಲ್ಲಿ ಈ ನೀರವೆಲ್ಲ ಧೂಳು ಆ ಕಡೆಯಿಂದ ವಿಪರೀತ ದನ ಕರ ಏನು ಮೇಯೋಕ್ಕಾಗಲ್ಲ. ಬೆಳೆ ಯಾವ ಬೆಳೆನೂ ತೆಗಿಯೋಕ್ಕಾಗಲ್ಲ. ಅವರೆ ಗಿಡ ಆಗ್ಬೋದು, ಉಳ್ಳಿ ಗಿಡ ಆಗ್ಬೋದು, ಭತ್ತ ಆಗ್ಬೋದು, ರಾಗಿ ಬೆಳೆಯಲ್ಲಿ ಕುಯ್ಕೊಳ್ಳೋಕ್ಕೆ ಆಗಲ್ಲ, ಬರೀ ಧೂಳೆ ಬರ್ತದೆ. ಹಿಂಗಿರೋವಾಗ ಎಲ್ಲ ಈ ಲಂಚದ ಮೇಲೆ ಕೊಟ್ಬಿಟ್ಟು ಎನ್ವಸ್ಗಳು, ಲೈಸೆನ್ಸ್ಗಳು ಎಲ್ಲನೂ ಈ ರೈತಾಪಿಗಳೆಲ್ಲ ಮದ್ದು ಕುಡಿದು ಸಾಯ್ಲಿ ಅಂತನಾ ಇವ್ರು ಈ ಥರ ಮಾಡ್ತಾ ಇರೋದು. ಅವ್ರು ನಾವು ಪೊಲ್ಯೂಷನ್ ಬೇಡವ್ರು ಬರ್ತೀರಿ, ನಾವು ಎಂಕ್ವೈರಿ ಮಾಡ್ತೀರಿ, ಡೈಲಿ ಮಾಡ್ತಾನೆ ಅವರೇ. ಏನು ಈಗ ಒಂದು 2-3 ವರ್ಷದಿಂದ ಮಾಡ್ತಾನೆ ಅವರೇ. ತಗೊಂಡಿದ್ದು ಎಂಕ್ವೈರಿ ಯಾರೂ ಇಲ್ಲ. ರೈತಾಪಿಗಳು ಇಲ್ಲಿ ಸಾಯ್ತಾನೆ ಅವರೇ. ದಿನ ಹೇಳೋದು ಕಂಪ್ಲೇಂಟು. ಹಾಕಿದ ಬೆಳೆ ಅಂದರೆ ಬೆಳೆ ಅದು ಎಲ್ಲ ಆಗ್ತದೆ. ಎಲ್ಲ ಇವಾಗ ಭತ್ತ ಇರೋದು ಹಂಗೆ ಐತೆ ನೋಡಿ, ನಡೀರಿ. ಎಲ್ಲ ಧೂಳು ತುಂಬಿಕೊಂಡು ಭತ್ತನೇ ಕುಯ್ಯೋಕ್ಕಾಗಿಲ್ಲ. ಈ ನೋಡಿ, ತೊಗರಿ ಹಾಕಿದ್ದೀರಿ, ತೊಗರಿ ಬೆಳೆಯೋಕ್ಕಾಗಲ್ಲ. ಟಮಾಟೊ ಹಾಕವ್ರೆ ಅದಿಲ್ಲ, ಅವರೇ ಗಿಡ ಹಾಕವ್ರೆ ಅದಿಲ್ಲ. ಕಾಯಿ ಕಿತ್ಕೊಂಡೋದ್ರು ತಿನ್ನೋಕ್ಕಾಗಲ್ಲ ಸರ್. ಸ್ಕೂಲ್ ಮಕ್ಕಳಿಗೆ 150 ಜನ ಇದೆ ಸರ್ ಸ್ಕೂಲಲ್ಲಿ. ಈಗ 20 ಜನ ಅವರೇ. ಸ್ಟ್ರೆಂತ್ ಕಮ್ಮಿ ಆಗಿದೆ. ಪಾಠ ಕೇಳೋಕ್ಕೆ ಊಟ ಮಾಡೋಕ್ಕೂ ಆಯ್ತಲ್ಲ ಸರ್. ಅವರು ಅಷ್ಟು ಧೂಳಾಗಿದೆ ಸರ್. ಕ್ರಷರ್ ಮಾಲೀಕರು ಒಬ್ರಂದ್ರೆ ಒಬ್ಬರು ಕೈಕೋಬಾಗಿ ಸಿಕ್ಕಲ್ಲ. ಅವರು ಎಲ್ಲೋ ಕೂತಿರ್ತಾರೆ, ಎಲ್ಲೋ ಇದು ಮಾಡ್ತಾರೆ. ಯಾರೋ ಸೂಪರ್ವೈಸರ್ ಅವರು ಬಿಟ್ಟಿರ್ತಾರೆ. ಅವ್ರನ್ನ ಕೇಳಿದ್ರೆ ನಮಗೇನು ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಧಿಕಾರಿಗಳು ಬರೋದೇ ಇಲ್ಲಲ್ಲ ಸರ್. ಇಲ್ಲಿ ಅಧಿಕಾರಿಗಳು ಬಂದು ಏನು ಸಮಸ್ಯೆ ಅಂತ ಯಾರೂ ಬಂದು ಇಲ್ಲಿ ವಿಸಿಟೇ ಮಾಡಿಲ್ಲ ಸರ್ ಯಾರು. ಸ್ಕೂಲ್ ಮಕ್ಕಳಿಗೆ ನೋಡಿ, ಶಾಲೆಗಳಿಗೆ ಮಕ್ಕಳು ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬೆಳೆ, ಆ ದೃಶ್ಯದಲ್ಲಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಆ ಬೆಳೆಯ ಮೇಲ್ಭಾಗ ಧೂಳು ದಪ್ಪಗೆ ಕೂತಿದೆ. ಆಗಲೇ ರೈತರೊಬ್ರು ಮಾತಾಡ್ತಾ ಇದ್ರು, ರಾಗಿ ಬೆಳೆಗಳನ್ನೆಲ್ಲ ಹೇಗೆ ಮಾಡಬೇಕು, ವಿಷ ತಿಂದಾಗ ಆಗುತ್ತೆ, ಈ ರೀತಿಯಾಗಿ ಕ್ರಷರ್ನ ಧೂಳಿನ ನಡುವೆ ಕೊಯ್ಲು ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತ. ಅಧಿಕಾರಿಗಳ ಸ್ಪಂದನೆ ಇಲ್ಲ. ಎಷ್ಟೇ ಬಾರಿ ದೂರು ಕೊಟ್ಟರು ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಗ್ರಾಮಸ್ಥರ ಗೋಳನ್ನ ಕೇಳೋರೇ ಇಲ್ಲದಾಗ ಆಗೋಗಿದೆ. ಒಂದು ಕಡೆ ಕ್ರಷರ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕ ಏನಾದರೂ ಸಮಸ್ಯೆಗಳಾಗುತ್ತಾ ಅನ್ನೋದನ್ನ ನೋಡ್ಕೊಳ್ಬೇಕು. ಇದ್ಯಾವುದು ಕೂಡ ಗಮನದಲ್ಲಿ ಇಟ್ಕೊಂಡೇ ಇಲ್ಲ ಅಧಿಕಾರಿಗಳು. ಇದೀಗ ರೈತರೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೂಡ ಅವರ ನೋವನ್ನ ಕೇಳೋದಿಲ್ಲ.